ವೀರಪ್ಪ, ಮುಖ್ಯಮಂತ್ರಿಯ ತುಂಡು ಇಲ್ಲಿಗೆ ಯಾಕೆ ಬಂದ? ಬರ್ಬೇಕು ವಜ್ರವರ್ಮನವರು. ಅಲ್ಲಯ್ಯ ವೀರಪ್ಪ, ನಮಸ್ಕಾರದಲ್ಲೇ ಮುಗಿದು ಹೋಯ್ತಲ್ಲಯ್ಯ ನಿನ್ನ ಜೀವಮಾನ ಎಲ್ಲ. ಅಲ್ಲಯ್ಯ, ಸ್ವಾತಂತ್ರ್ಯ ಬಂದು 48 ವರ್ಷ ಆಯ್ತು. ಯಾರ್ಯಾರು ಏನೇನೋ ಆಗೋದ್ರು. ಅಯ್ಯೋ, ನೀನು ಮಾತ್ರ ಅಪೋಸಿಷನ್ ಲೀಡರ್ ಆಗಿ ಉಳ್ಕೊಂಡಿದೀನಿ ಅಂತ್ಯಾ? ಏನಯ್ಯ ಮಾಡೋದು? ಪೊಸಿಷನ್ ಅಲ್ಲಿ ಇರೋರೆಲ್ಲ ಕಿರಿಕ್ ಫೆವಿಕಾಲ್ ಹಾಕೊಂಡು ಅಂಟಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದಾರಲ್ಲ. ಆ ಫೆವಿಕಾಲ್ನ ಕಿತ್ತಾಕಿ ನಿನ್ನನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತಾನೆ ಬಂದಿದ್ದೀನಿ ಕಣಯ್ಯ. ಒಂದ್ ನಿಮಿಷ. ಯೋ ಏನೇ ಇದು ಹುಡುಗಾಟ? ಇನ್ನೇನಯ್ಯ ಮತ್ತೆ? ನೀನು ಮುಖ್ಯಮಂತ್ರಿಯ ಬಲಗೈ ಬಂಟ, ನಿನ್ ಮಾತು ನಾನ್ ಕೇಳ್ಬೇಕಾ? ನೋಡಪ್ಪ, ಕೇಳಿದ್ರೆ ನಿನಗೆ ಒಳ್ಳೇದು, ಕೇಳದೆ ಇದ್ರೆ ಇನ್ನೊಬ್ರಿಗೆ ಒಳ್ಳೇದಾಗತ್ತೆ ಬಿಡು. ನಾನೇನ್ ಮಾಡ್ಲಿ? ನಿನ್ ಕಿರಿಕೆ ನನಗೆ ಅರ್ಥವಾಗ್ಲಿಲ್ವಲ್ಲಯ್ಯ. ನೋಡಯ್ಯ, ನೀನು ಜನಗಳನ್ನ ದಂಗೆ ಎಬ್ಸಿ, ವಿದ್ಯಾರ್ಥಿಗಳಿಂದ ಮುಷ್ಕರ ಮಾಡಿಸಿ, ಕೋಮು ಗಲಭೆ ತಂದು, ಬಸ್ಸಿಗೆ ಬೆಂಕಿ ಹಚ್ಚಿ ಲೂಟಿ ಮಾಡಿಸು. ಈಗಿರೋ ಹಾಲಿ ಮುಖ್ಯಮಂತ್ರಿ ಮಾಜಿ ಆಗ್ತಾನೆ, ನೀನು ಹಾಲಿ ಮುಖ್ಯಮಂತ್ರಿ ಆಗ್ತೀಯಾ? ಹೌದಾ? ನೀನಿಷ್ಟು ಭರವಸೆ ಕೊಟ್ಟ ಮೇಲೆ ಒಂದ್ ಕೈ ನೋಡೇ ಬಿಡೋಣ. ಯಾರಪ್ಪ ಅದು? ಓ ಗುರು, ಏನು ಲವ್ ಸ್ಟಾರ್ಟ್ ಆಗೋಯ್ತಾ? ಸ್ಟಾರ್ಟಿಂಗ್ ತಪ್ಪಲ್ಲ, ಇರು ಮೆಕ್ಯಾನಿಕ್ ಕರ್ಕೊಂಡ್ ಬರ್ತೀನಿ. ಅಯ್ಯಪ್ಪ, ಸ್ಟಾರ್ಟ್ ಆಯ್ತಾ ಅಂತ ಕೇಳಿದೆ. ಲವ್ ನಮ್ ಲವ್ ಔಟ್ಡೋರ್ ಅಲ್ಲಿ, ನಿಮ್ ಲವ್ ಇಂಡೋರ್ ಅಲ್ಲಿ. ರಾಣಿ ಗುರು, ಇರು ಬರ್ತೀನಿ. ರಾಣಿ, ನನ್ನ ಹಾವ ರಾಣಿ. ರೋಸಿ ಡಾರ್ಲಿಂಗ್. ಕುಮಾರ್, ಯಾಕೆ ಲೇಟ್ ಆಯ್ತು? ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು, ಅದಕ್ಕೆ ಲೇಟ್ ಆಯ್ತು. ಐ ಆಮ್ ಸಾರಿ. ಇನ್ಯಾವತ್ತೂ ಈ ರೀತಿ ಲೇಟ್ ಮಾಡಬೇಡಿ. ಮಾಡಲ್ಲ. ವೀಣಾ, ವೀಣಾ. ಅಣ್ಣ, ಏನಣ್ಣ ಇದಕ್ಕಿದ್ದಾಗೆ? ನೀನ್ ನೋಡ್ಬೇಕು ಅನಿಸ್ತು, ಹಾಗೆ ಬಂದೆ. ಹೇಗಮ್ಮ ಇದೆಯಾ? ಕುಮಾರ್ ಇಲ್ಲಿ ಕಾಣಿಸ್ತಾ ಇಲ್ಲ. ಅವರು ಯಾಕಮ್ಮ ಒಂಥರ ಇದೆಯಾ? ಏನಿಲ್ಲ ಅಣ್ಣ. ನನ್ನ ಹತ್ರನೇ ಮುಚ್ಚಿಡ್ತಾ ಇದೆಯಲ್ಲ. ಏನಮ್ಮ ಇದು? ಈ ಮನೇಲಿ ಏನ್ ನಡೀತಾ ಇದೆ? ಬುದ್ಧಿ, ಅದು ಹೇಳು. ಏನು ಅಂತ ಹೇಳಿ ಬುದ್ಧಿ? ಕುಮಾರಪ್ಪ ದಿನ ಕುಡ್ಕೊಂಬಂದು ವೀಣವನಿಗೆ ದನಕ್ ಪಡ್ದಂಗ್ ಬಡಿತಿದ್ದಾರೆ ಬುದ್ಧಿ. ಆ ಮಗಿನ ಸಂಕಟ ನನ್ನ ಕೈಲಿ ನೋಡಕ್ ಆಗಕ್ಕಿಲ್ಲ ಬುದ್ಧಿ, ನೋಡಕ್ ಆಗಕ್ಕಿಲ್ಲ ಬುದ್ಧಿ. ಕುಮಾರ್ ಅಣ್ಣ, ಅವರೊಬ್ಬರನ್ನ ಕೊಂದು ತಂದೆ ಕೊಡ್ತಿದ್ಯಾ? ನನ್ನ ಕೊಂದು ಬಿಡು. ಎಲ್ಲ ಅಣ್ಣಂದಿರು ನನ್ಗೆ 100 ಕಾಲ ಮುತ್ತೈದೆಯಾಗಿ ಚೆನ್ನಾಗಿ ಬಾಳ್ಲಿ ಅನ್ನೋ ಆಸೆಯಿಂದ ಅವಳ ಮನೆ ಕಾವಲಾಗಿರ್ತಾರೆ. ಆದ್ರೆ ನೀನು ಬಡ ಸಮೇತ ಮರಿನೇ ಉರುಳಿಸ್ಬಿಟ್ಟಿಯಲ್ಲ. ನನ್ನ ಹಣೆಯಿಂದ ಕುಂಕುಮ ಬೆವರಲ್ಲಿ ಬೆರೆಸು ನೀರ್ ಹಾಕ್ತಿದೆ. ಹೇಗಾದ್ರೂ ಮಾಡಿ ಆ ಬೆವರಿನ ಒರೆಸು ಅಂತ ಕೇಳ್ತೆ ಹೊರತು ಕುಂಕುಮನಲ್ಲ ಅಣ್ಣ. ನನ್ನ ಗಂಡನ್ನ ಕಳ್ಕೊಂಡು ನಾನು ಈ ಭೂಮಿ ಮೇಲೆ ಬದುಕಿರ್ತೀನಿ ಅಂತ ತಿಳ್ಕೊಂಡ್ಯಾ? ಇಲ್ಲ ಅಣ್ಣ. ವೀಣಾ, ಅಣ್ಣ, ಏನಾಯ್ತಣ್ಣ? ಅಣ್ಣ, ಏನಾಯ್ತಣ್ಣ? ಏನಿಲ್ಲ ಏನಿಲ್ಲ.
ಭಗವಂತ, ಕೈ ಬಿಟ್ಟು ಹೋದ ನನ್ ಮಗುನ ಪುನಃ ನಾನು ಹೊಡ್ತೀನಿ ಅಂತ ನನ್ ಮನ್ಸಲ್ಲೂ ನಾನ್ ತಿಳ್ಕೊಂಡಿರ್ಲಿಲ್ಲ. ದೇವ್ರೇ ಇಲ್ಲ ಅಂತ ನಾನ್ ತಿಳ್ಕೊಂಡಿದ್ದೆ. ಆದ್ರೆ ನೀನಿದ್ಯಪ್ಪ. ನನ್ನ ಮಡ್ಲಲ್ಲಿ ಚಿಕ್ಕ ಮಗು ಆಗಿದ್ ವಿಷ್ಣು ಇವತ್ತು ಎಷ್ಟು ಮುದ್ದಾಗಿ ಎಷ್ಟು ಉತ್ತಮ ಬೆಳೆದಿದ್ದಾನೆ ಗೊತ್ತಾ ನಿನಗೆ? ಭಗವಂತ, ಇಷ್ಟು ದಿನದ ಕಷ್ಟದ ಜೀವನದಲ್ಲಿ ಇವತ್ತು ಒಂದಿನ ಸಂತೋಷ ನನಗ್ ಸಾಕಪ್ಪ, ಸಾಕು. ಈಗಲೇ ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಿರಾಳವಾಗಿ ಸಾಯ್ತೀನಿ. ಸೀತಮ್ಮ, ರಾಯರೇ, ನಿಜ ಹೇಳಿ, ವಿಷ್ಣು ನಿಮ್ಮ ಮಗನ? ಹೌದು. ಯಾಕೆ? ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ವಿಷ್ಣು ನಿಮ್ಮ ಮಗ ಅಲ್ವೇ ಅಲ್ಲ. ವಿಷ್ಣು ನನ್ ಮಗ ಅಲ್ಲ ಅಂತ ನಿನಗೆ ಹೇಗೆ ಗೊತ್ತು? ನನಗ್ ಗೊತ್ತು, ನನಗ್ ಚೆನ್ನಾಗ್ ಗೊತ್ತು. ಅವತ್ತು ಅವತ್ತು ಆ ಭಗವಂತ ಯಾರಿಗೂ ಅನ್ಯಾಯ ಮಾಡಕ್ಕಿಲ್ಲ. ಒಂದಲ್ಲ ಒಂದಿನ ಕಣ್ಬಿಟ್ಟು ನೋಡೇ ನೋಡ್ತಾನೆ. ಹಾಗೋ ನೋಡಿದ್ರೆ ನನ್ ಗಂಡ ಈ ಮಗು ಊಟ 3ನೇ ದಿನನೇ ಬಡ್ತಾರ ಸಹಿಸಕ್ಕಾಗ್ದೆ ಈ ಊರ್ ಬಿಟ್ಟು ಓಡೋಗ್ತಿರ್ಲಿಲ್ಲ. ಪ್ರತಿದಿನ ನಾನು ಸಾಯ್ಲೇಬೇಕು ಅಂತ ಗೊತ್ತಾ ಇದ್ದೀನಿ. ಆದ್ರೆ ಈ ಮಗುಗೋಸ್ಕರ, ಈ ಕಂದನ್ಗೋಸ್ಕರ ನಾನಿನ್ನೂ ಬದುಕಿದ್ದೀನಿ ಅಜ್ಜಿ. ಸೀತಾ, ಈ ನಕ್ಷತ್ರದ ಮಚ್ಚೆ ಐತಲ್ಲ, ನಾಳೆ ದಿವ್ನ ಕೋಟ್ಯಾಧೀಶ್ವರನ್ ಮಾಡುತ್ತೆ. ಸೀತಾ, ಊಟ. ಏ ಬಾಯ್ಲಿ. ನೋಡ್ಕತ್ಯಾ? पन्नालाल बहुत कमाएंगे. ನಿಂದು ಡರ್ಗೆ ಆಯ್ತು. ನಮ್ದು ಊಟಗೆ ಮಾಡೋವಾಗ ಬೇರೆಯವ್ರದ್ದು ನಜರ್ಗೆ ಬೀಳ್ಬಾರ್ದು ಬೇಬಿ.
ಮಗು ಅನಾಥಾಶ್ರಮದಲ್ಲಿ ಬಿಟ್ಟು ನಾನು ಕೊಲೆಗಾತಿನ ಪಟ್ಟ ಕಟ್ಕೊಂಡು ಜೈಲ್ ಸೇರ್ತೆ. ನಾನು ಆ ಮಗುನ ಕರ್ಕೊಂಡು ಬಂದು ಸಾಕೋದಕ್ಕೆ ಶುರು ಮಾಡಿದೆ. ವಿಷ್ಣು ನಮ್ಮನೇಲಿ ಕಾಲಿಟ್ಟ ಗಳಿಗೆ ಮಗುನೇ ಕಾಣದೇ ಇರೋ ನಮ್ಮ ಜೀವನದಲ್ಲಿ ನನ್ನ ಹೆಂಡತಿ ಮಡಿಲು ತುಂಬಿಕೊಂಡ್ಲು, ಒಂದು ಹೆಣ್ಣು ಮಗುಗೆ ಜನ್ಮನೂ ಕೊಟ್ಲು. ಆದರೆ ತಾನು ಕೊನೆ ಉಸಿರೆಳೆದ್ಲು. ವಿಷ್ಣು ಕಾಲು ಗುಣದಿಂದ ಈ ವಿಶ್ವನಾಥ್ ಪ್ರತಾಪ್ ತನ್ನ ಜೀವನದಲ್ಲಿ ಇದುವರೆಗೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಹಾಗಾದ್ರೆ ವಿಷ್ಣು ನನ್ ಮಗನೇ, ವಿಷ್ಣು ನನ್ ಮಗನೇ. ನಾನೀಗ ಮನೆಗೆ ಹೋಗ್ಬೇಕು, ವಿಷ್ಣು ನೋಡ್ಬೇಕು, ನೀನೇ ನನ್ ಮಗ ಅಂತ ಹೇಳ್ಬೇಕು. ನಾನೇ ನಿನ್ ತಾಯಿ ಅಂತ ಹೇಳ್ತೀನಿ, ಹೇಳ್ತೀನಿ. ನೆಲ್ಲು, ನೀನು ಮಗನ್ನ ನೋಡಿ ಎಲ್ಲ ವಿಷಯ ಹೇಳೋದು ನಂಗೂ ಸಂತೋಷನೇ. ಆದರೆ ವಿಷ್ಣು, ಇಷ್ಟು ವರ್ಷ ನೀನ್ ಎಲ್ಲಿದ್ದೆ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಜೈಲಲ್ಲಿದ್ದೆ ಅಂತ ಹೇಳ್ತೀಯ? ಯಾಕೆ ಜೈಲಲ್ಲಿದ್ದೆ ಅಂತ ಕೇಳಿದ್ರೆ ಕೊಲೆ ಮಾಡಿದ್ದಕ್ಕಾಗಿ ಶಿಕ್ಷೆ ಅನುಭವಿಸಕ್ಕೆ ಅಂತ ಹೇಳ್ತೀಯ? ಯಾವ ಜನ ಅವನ್ನ ವಿಶ್ವನಾಥ್ ಪ್ರತಾಪ್ ಮಗ ಅಂತಾರೋ ಅದೇ ಜನ ಕೊಲೆಗಾರ್ತಿ ಮಗ ಅಂತ ಕರೀತಾರೆ. ಅದು ನಿನಗೆ ಸಂತೋಷನ? ನಿನ್ನ ಚರಿತ್ರೆಯ ಒಂದೊಂದೇ ಹಾಳೆ ತೆಗಿತಾ ಇದ್ದ ಹಾಗೆ 106 ಮೆಟ್ಲು ಮೇಲಿರೋ ವಿಷ್ಣು ಒಂದೊಂದೇ ಮೆಟ್ಲು ಕೆಳಗೆ ಇಳಿತಾ ಹೋಗ್ತಾನೆ. ನಿನ್ನ ಮೇಲಿನ ಅಸಹ್ಯಕ್ಕೆ ಜನ ಅವನನ್ನ ಛೀ ಥೂ ಅಂತಾರೆ. ಇದು ನಿನಗೆ ಇಷ್ಟನ? ಹಾಗೆ ಸಾವಿರಾರು ಜನರ ಹತ್ರ ನಿನ್ನ ಮಗ ಮುಗಿಸ್ಕೊಳ್ಳೋದು ಇಷ್ಟನ? ಇಲ್ಲ, ಅದೇ ಸಾವಿರಾರು ಜನಕ್ಕೆ ದೊರೆಯಾಗಿ ಈ ವಿಶ್ವನಾಥ್ ಪ್ರತಾಪ್ ಮಗನಾಗಿ ಮಾನ ಮರ್ಯಾದೆ ವೈಭವದಿಂದ ಮಹಾರಾಜನಾಗಿ ಬಾಳೋದನ್ನ ನೋಡೋದಕ್ಕಿಷ್ಟನ? ನೀನೇ ಹೇಳು. ವಿಷ್ಣು ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು. ನನ್ ವಿಷ್ಣು ಚೆನ್ನಾಗಿ ಬದುಕ್ಬೇಕು. ಹಾಗಿದ್ರೆ ನೀನು ಅವನ ತಾಯಿ ಅನ್ನೋದನ್ನೇ ಮರೆತು ಬಿಡು. ಹಿಂದಿನ ಕತೆ ಏನು ತಿಳಿದಿರೋ ವಿಷ್ಣು ಬಾಳಿನಲ್ಲಿ ನೆಮ್ಮದಿಯಾಗಿರೋಕ್ಬಿಡು. ನೀನು ದೂರ ಹೊರಟು ಹೋಗು, ಅವನನ್ನ ಮರೆತು ಬಿಡು.